ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಗ್ ಆಪರೇಷನ್ ಮಾಡಿದ್ರು. ಅಕ್ರಮ ಆಸ್ತಿ ಗಳಿಕೆ ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ 13 ಅಧಿಕಾರಿಗಳಿಗೆ ಶಾಕ್ ಕೊಟ್ಟರು. ದಾಳಿಯಲ್ಲಿ ಬಿಬಿಎಂಪಿ ಇಂಜಿನಿಯರ್ ಬಳಿ ಬೃಹತ್ ಸಂಪತ್ತು ಪತ್ತೆಯಾಗಿದೆ. ಸೂರ್ಯ ಹುಟ್ಟೋಕು ಮುಂಚೆ ಎಂಟ್ರಿ ಕೊಟ್ಟಿದ್ರು. 13 ಜಿಲ್ಲೆಗಳಲ್ಲಿ ಭ್ರಷ್ಟರಿಗೆ ಬೆವರಿಳಿಸಿದ್ರು. ಸರ್ಕಾರಿ ಅಧಿಕಾರಿಗಳ ಖಜಾನೆಯಲ್ಲಿ ಭದ್ರವಾಗಿದ್ದ ಕಂತೆ ಕಂತೆ ಹಣ, ಚಿನ್ನಾಭರಣವನ್ನ ಲೋಕಾಪಡೆ ಪತ್ತೆ ಹಚ್ಚಿತ್ತು. ಹದಿಮೂರು ಅಧಿಕಾರಿಗಳಿಗೆ ಸೇರಿದ 60 ಕಡೆ ಲೋಕಾದಾಳಿ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆ ನಡೆಸಿದ್ರು. ರಾಜ್ಯಾದ್ಯಂತ 13 ಅಧಿಕಾರಿಗಳಿಗೆ ಸೇರಿದ 60ಕ್ಕೂ ಹೆಚ್ಚು ಕಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪ ಕೇಳಿ ಬಂದ ಹಿನ್ನೆಲೆ ಸರ್ಕಾರಿ ಅಧಿಕಾರಿಗಳ ಜನ್ಮ ಜಾಲಾಡಿದ್ರು. ಆರು ಮನೆ ಕೋಟಿ ಕುಬೇರ ಬಿಬಿಎಂಪಿ ಎಂಜಿನಿಯರ್. ಬಿಬಿಎಂಪಿ ಯಲಹಂಕ ವಲಯದ ಎಂಜಿನಿಯರ್ ರಂಗನಾಥ್ಗೆ ಲೋಕ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಬೆಂಗಳೂರಿನ ನಿವಾಸದಲ್ಲಿ 549 ಗ್ರಾಂ ಚಿನ್ನಾಭರಣ, 420 ಗ್ರಾಂ ಬೆಳ್ಳಿ ವಸ್ತುಗಳು, 7,98,000 ನಗದು ಪತ್ತೆ ಹಚ್ಚಿದ್ರು. ಶಿವಮೊಗ್ಗದಲ್ಲಿ ಕೋಟ್ಯಾಂತರ ಮೌಲ್ಯದ 5 ಅಂತಸ್ತಿನ ಮನೆ ನೋಡಿ ಶಾಕ್ ಆದ್ರು. ಲೋಕ ಪೊಲೀಸರು ಬಿಡದಿಯ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒನ ವಶಕ್ಕೆ ಪಡೆದಿದ್ದಾರೆ. ಪಿಡಿಒ ಯತೀಶ್ ಚಂದ್ರಗೆ ಸೇರಿದ 7 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿದ್ರು. ಮೈಸೂರಲ್ಲಿ ಪತ್ನಿ ಹೆಸರಲ್ಲಿ 5 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದಾರೆ. ಅಕ್ರಮ ಆಸ್ತಿ ಹೊಂದಿದ್ದು ಯತೀಶ್ ಈಗಲ್ಟನ್ ರೆಸಾರ್ಟ್ನಲ್ಲಿ ಇದ್ದಾಗಲೇ ಲೋಕ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಪ್ರಾದೇಶಿಕ ಸಾರಿಗೆ ಸಹಾಯಕ ಅಧಿಕಾರಿ ಷಣ್ಮುಗಪ್ಪ ತೀರ್ಥ ಮನೆಯಲ್ಲೂ ತಲಾಶ್ ನಡೆಯಿತು. ಬೆಳಗಾವಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ದುರದುಂಡೇಶ್ವರ ಬನ್ನೂರ್ 27 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬಕಾರಿ ಡಿಸಿ ರೂಪಾ, ಚಿಕ್ಕಬಳ್ಳಾಪುರ ಕೆಆರ್ಡಿಎಲ್ ಡಬಲ್-ಇ ಸದಾಶಿವಯ್ಯ, ಧಾರವಾಡದಲ್ಲಿ ಅರಣ್ಯ ಅಧಿಕಾರಿ ಮಹೇಶ್, ಹೀಗೆ 13 ಅಧಿಕಾರಿಗಳಿಗೆ ಸೇರಿದ 60ಕ್ಕೂ ಹೆಚ್ಚು ಕಡೆ 130ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ 9.